ನಮ್ಮನೆ ಕಾರ್ಪೆಂಟ್ರೆ ಬಂದು ಬಾಯ್ಕೊಂಡ ನಮ್ಮನೆ ಮೇಸಿನ ತಿರುಣಾಮಲೇನು ಎತ್ತನ ಒಳಗಡೆ ಸಿನಿಮಾ ನಟ ಅಲ್ಲೇ ತಾಯಿ ಹುಷಾರ ಕಿಡ್ನಿ ಫೇಲ್ ತಾಯಿನ ಬದುಕಲ್ಲಂತೆ ಸಿನಿಮಾನ ಬೇಡ ಅದು ಬೇಡ ಅಂತ ಬಂದು ಇರ್ತಾನೆ ಎತ್ತಾನಿಲ್ಲ ನಮ್ಮ ಮಕ್ಕಳಿಗೆ ಮಾಸ್ಟರು ಮಕ್ಕಳಂತ ಮಕ್ಕಳು ನಂಗೆ 5 ವರ್ಷ 10 ವರ್ಷ ಮಕ್ಕಳು ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ ನೀವೇನು ಒಳಗಡೆ ವಿಗ್ರಹಗಳು ನೋಡ್ತೀರ ಆ ತರ ಮಕ್ಕಳಿದ್ದಾರೆ ನನಗೆ ಸೇಮ್ ಡಿಟ್ಟೋ ಹೆಂಗಿದೆ ವಿಗ್ರಹ ಹಂಗೆ ಮಕ್ಕಳಿದೆ. ನೀವು ಬಂದು ದೂರಿಂದ ಒಬ್ಬರಾರ ಬಂದು ಚರಿತ್ರೆ ಏನ್ ತಿಳ್ಕೊಳ್ಳೋದೇ 9 ಮೆಟ್ಲು ಯಾಕೆ ಮಾಡಿದ್ದಾರೆ, ಬಾವಿ ಎಲ್ಲಿ ಐತಿ, ದೇವ್ರು ಸಿಕ್ಕಿದ್ದಲ್ಲಿ ಅಲ್ವಾ, ಹೆಂಗಿದ್ದಾರೆ ಸ್ವಾಮಿಯರುಗಳು, ಎಲ್ಲಾ ಜಾತಿ ಮಿಕ್ಸ್ ಅಂತ ಎಲ್ಲ ಕೆಲಸ ಮಾಡ್ತಾರಂತೆ, ಕೈ ಇಲ್ದರಿದ್ದಾರೆ ಕಾಲಿಲ್ದ ಯಾರು ಅಂತ ಕೇಳೋದೇ ಇಲ್ಲ. ಒಂದು ನೋಡಿ ಈ ಮಕ್ಕಳು ಹಿಂಗೆ ಹೇಳೋದಲ್ಲ, ನಾವ್ ಹೇಳಲ್ಲ, ಯಾಕತ್ತ ಎಲ್ಲ ಮೊಬೈಲ್ ಸೇಫ್ಟಿ ನೋಡ್ಕೊಂತೀರಿ, ಬ್ಯಾಗ್ ಸೇಫ್ಟಿ ನೋಡ್ಕೊಂತೀರಿ, ಲಿಫ್ಟಿಗೆ ಹೋಗುತ್ತೆ ಅಂತ ಅಲ್ವಾ. ಮಕ್ಕಳ ಬಗ್ಗೆ ಎಚ್ಚರ, ಈಗ ಇದೊಂದು ಕಾಲ ಬಂದ್ಬಿಟ್ಟಿದೆ ಮಕ್ಕಳ ಬಗ್ಗೆ ಎಚ್ಚರ ಅಂತ ಹೇಳಿ. ಯಾಕಂದ್ರೆ ಅಜ್ಜಿ ಮಗಳ್ಕೊಂಬರೋದು ಜಾಸ್ತಿ, ಅಪ್ಪ ಅಮ್ಮ ಬರಲ್ಲ ಈಗೆಲ್ಲ, ಎಲ್ಲ ಅಂದಾಶ್ರಮ, ಮನೆಯೊಳ ನಾಯಿಗಳು, ನೀವೆಲ್ಲ ಮತ್ತೆ ನೆಕ್ಸ್ಟ್ ನೀವು ಅಂದಾಶ್ರಮ ಅಲ್ವಾ ಅನ್ನೋದಾದ್ರೆ ದೂರಿಂದ ಬಂದಿನ ಚಿತ್ತ ದೇವ್ರನ್ನ ಕರ್ಕೊಂಡೋಗಿ ಬಂದಿನಿ ಮನೆ ಮನೆ ಬರುವಾಗ ನಾನು ನನ್ನದು ನನ್ನಿಂದಲೇ ಅನ್ನೋ ಅಹಂಕಾರ ಅಲ್ಲಿ ಬಿಟ್ಟು ಬನ್ನಿ, ಆಗ ಉತ್ತಮವಾಗಿ ದೇವ್ರ ಹಿಂದನೇ ಬರುತ್ತೆ. ಇದು ನೋಡಿ, ಇದೇ ಕೈಗೆ ದೇವ್ರು ಸಿಕ್ಕಿರೋದು, ನನ್ನೇ ನೀವು ಗುರುಗಳು ಅಂತ ಕರೆ, ನಾನೆಲ್ಲ ಬೋರ್ಡ್ ಹಾಕಿರೋದು ಮೆಹಬೂಬ್ ಅಂತ. ಮಗು ಮಾತಾಡುತ್ತೆ, 8 ಶಬ್ದ ಮಾತು ಬರುತ್ತೆ ಅಂತ ಮುಸ್ಲ್ಮಾನ್ ಜನ ನನ್ನ ಫೋಟೋ ಹಾಕಿರೋದು. ವಿಡಿಯೋ ಮಾಡೋದು ನಾನಲ್ಲ, ಪಂಚ್ಬಿಟ್ಟು ತೈನಾರು ಕಾಲ್ ಬರ್ತವೆ ಅಂತ, 20 ಜನ ಬರ್ತಾನೆ ಕಾಲ್ ಬರುತ್ತೆ ಅಂತ ನನ್ನ ಫೇಸ್ಬುಕ್ ಹಾಕ್ತಾನೆ, ಆಂಧ್ರದ ಬಂದು ಫೋಟೋ ಹಾಕ್ತಾನೆ, ಅರೆ ಬಿಡ್ತಾನೆ ಮಾತ್ಮರಿಂದ ಸೇವೆ ಮಾಡ್ತಕ್ಕಂಥ 1000 ಜನ ಒಳಗಿದ್ದಾರೆ ಅನ್ನದಾತ್ರ. ನೋಡಿ ಇವರು ನಮ್ಮ ದೇವಸ್ಥಾನ ಕಲ್ಪಟ್ಟು ಪುಣ್ಯಾತ್ ಬಂದಿದ್ದಾರೆ. ಒಂದ್ಸರಿ ಇವರಿಗೆಲ್ಲ ಜೋರ ಕ್ಲಾಸ್ ಹಾಕೋಣ ಎಲ್ಲ ಅನ್ನದಾತ್ರೆ. ಇನ್ನೊಮ್ಮೆ ಕೇಳ್ಕೊಳ್ಳಿ, ರಸ್ತೆಗಾಲಿ ಯಾರಾಗಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ಮ ಮನೆ ಬಾಕ್ಲಿ ಬಂದಾಗ ಒಂದು ಚೀಟಿ ಕೊಟ್ಟಾರೆ, ದುರ್ಗಾಸ್ಥಳ ಕಡೆ ಇರುವಂತ ನಾವು ಯಾರ ಬಂದು ಚೀಟಿ ಕೊಟ್ಟು ನಮ್ಗೆ ಹಂಗ್ ಮಾಡಿ ಹಿಂಗ್ ಮಾಡಿ ನಮಗೆ ಇಂಪ್ರೆಸ್ ಮಾಡಿ ಇಂದ ನಿಮ್ಮ ಮನೆ ಬಾಕ್ಲಿ ಬಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕಿದಿಂದ ಏನಾದ್ರೂ ನಿಮ್ಗೆ ತೇಜಾದ ಮಾಡಿ ದುಡ್ಡು ಕೇಳ್ತಾ ಇದ್ರೆ, ಯಾವುದೇ ಏರಿಯಾದಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಒಂದೇ ₹1 ಹಣ ಯಾರಿಗೆ ಕೊಡ್ತಕ್ಕಂಥದ್ದಿಲ್ಲ, ಕೊಡ್ಕೂಡುದು. ನೀವು ಕಷ್ಟಪಟ್ಟು ನೀವು ಕಷ್ಟಪಟ್ಟು ನಿದ್ಗೆಟ್ಟು ನಿಮ್ಮ ಮಕ್ಕಳಿಗೆ ಅನ್ನ ಎತ್ತಿಕ್ಕಿ ನೀವು ಕಂಡರಿಗೆ ದುಡ್ಡು ಕೊಡ್ತೀರಾ, ಶಾಸ್ತ್ರ ಹೇಳ್ತಾರೆ ದುಡ್ಡು ಕೊಡ್ತೀರಾ, ಮಾಟ ಮಾಡಿಸ್ ದುಡ್ಡು ಕೊಡ್ತೀರಾ, ಮಾಟ ಮಾಡಿಸ್ಕೊಂತೀರಿ, ಯಾಕೆ ನೀವು ಅಡ್ಬಿಡಲ್ಲ ಅಲ್ವಾ. ಇದು ಪುಣ್ಯಕ್ಷೇತ್ರ, ಇಲ್ಲಿ ಏನೋ ರೂಪಾಯಿ ಕಿಲ್ಲ ನಾವು. ನಮ್ದು ಒಂದೇ ಕಂಡೀಷನ್, ಗಲಾಟೆ ಮಾಡಂಗಿಲ್ಲ, ಫೋನ್ ತಿಕ್ಲಂಗ್ ಆಡಂಗಿಲ್ಲ. ಫೋನ್ ಬಂತ ಎತ್ತಿ ದೇವಸ್ಥಾನಕ್ಕೆ ಎತ್ತಿ, ದೇವಸ್ಥಾನಕ್ಕೆ ಇದೀನಿ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ, ಅರ್ಜೆಂಟ್ ಇದೆಯಾ ಕೆಳ ಬನ್ನಿ ಮೈನ್ ತಗೊಳಗೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಬೈಯಲ್ಲ, ಅಲ್ಲಿ ಬಿಲ್ಡಪ್ ಕೊಟ್ಟು ಬೈತೀವಿ. ಅದನ್ನ ಸರ್ ಒಂದು ತಾಯಿ ತಂದೆ ಏನ್ ಗೊತ್ತಾಗಬೇಕು ಅವರಿಗೆ, ಅಣ್ಣ ತಮ್ಮ ಒಗ್ಗಟ್ಟೆ ಇರ್ಬೇಕು. 1ನೇ ಡಿಗ್ರಿ ಚೆನ್ನಾಗಿದೆ, ನಾವೆಲ್ಲ ಅಂತ ಒಗ್ಗಟ್ಟೆ 18 ಅದೇ ನಮ್ಮ ಮನೆ. ಹಾಗಾದ್ರೆ 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡರ ಮನೆ ಬಗ್ಗೆ ನೋಡ್ಬಾರ್ದು. 3ನೇ ಡಿಗ್ರಿ ಹಾಕಿದ್ರೆ ಕಾಚಾಚಿ, ಸಾಧ್ಯವಾದ್ರೆ ₹1 ದಾನ ಮಾಡಿ, ಸಾಧ್ಯವಾದ್ರೆ. ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿ ಏನೋ ಮಾಡ್ಕೊಂಡು ಕೂಗಿ ಆಡ್ಕೊಂಡು ರಾತ್ರಿ 11 ಗಂಟೆ 1 ಗಂಟೆ ನಮ್ಮ ಹೆಣ್ಮಕ್ಳು ಎಲ್ಲ ಸೆಲ್ಫಿ ಕೊಡೋದು, ನಮ್ಮ ಗಂಡು ಮಕ್ಕಳು ಎಣ್ಣೆ ಹೊಡಿಯೋದು, ಪಾರ್ಟಿ ಮಾಡಿ ಓಡಿ ಬಾಟಿಸೋದೆಲ್ಲ ದೊಡ್ಡಸ್ಗೆಲ್ಲ. ನಿಮ್ಮೂರ ತುಂಬಾ ಬಡರಿರ್ತಾರೆ, ಊಟಕ್ಕಿಲ್ದ ಇರ್ತಾರೆ, ಮನಿಲ್ದರ್ ಇರ್ತಾರೆ, 2 ಸೀಟ್ ಕೊಡ್ತೀವಿ ನಿಮ್ಮ ಮಕ್ಕಳು ಬರ್ತಡೇ 2 ಸೀಟ್, ಅದನ್ನ ಹಾಕೊಳ್ಳಿ ಲೆವೆಲ್ ಪರವಾಗಿಲ್ಲ, ನಿಮ್ಮ ನೋಡಿ ಇನ್ನೊಬ್ರು ಕಲ್ತ್ಕೊಳ್ಳಿ. ಇಲ್ಲಾರ ಅಂದಾಸನ್ಗೆ ಹೋಗಿ ಬಟ್ಟೆ ಕೊಡ್ತೀವಿ, ನಿಮ್ಮೂರ ಸಂಘ ಮಾಡ್ಕೊಳ್ಳಿ, ಜಾತಿ ಅಲ್ಲ, ಊರು ಒಗ್ಗಟ್ಟಾಗ್ರಿ. ಊರು DJ ಕರ್ಸಿ ಡಗಡ ಕುಣಿಯ ಬದಲು ಹಾಳು ಮಾಡ್ಕೊಳ ಬದಲು ಯಾರು ಬಾಣ್ತಾರ ಮಗಿರ್ತಾರೆ, ಬಸಂತ ಮಗಿರ್ತಾರೆ, ವಯಸ್ಸಾರ ಮಗಿರ್ತಾರೆ, ಏನು ಕೇಳಂಗಿಲ್ಲ, ಡಗ ಹಾಕೋದೇ ಕುಡಿತಾ ಇರೋದೇ ಮಾಡೋ ಬದಲು 50,000 ಲಕ್ಷ ಖರ್ಚು ಮಾಡೋ ಬದಲು ನಿಮ್ಮ ಊರಿಗೆ ಒಂದು ಬೋನಸ್ ಕೊಡಿ, ಕಷ್ಟ ಬರುತ್ತೆ, ದಶೆ ಬರುತ್ತೆ ಬರಲ್ಲ. ಈಗ ಮಾಡ್ತಾರೆ, ದೇಶ ಉದ್ಧಾರ ಆಗುತ್ತೆ. ಸುಮ್ಮನೆ ಏನೋ ಹಿಡ್ಕೊಂಡು ಮೊಬೈಲ್ ಕಣ್ಣ ಅಣ್ಣಕ್ಕೆ ಬಾರ ಹಿಂಗೆ ಅವನೇ ಮೇಸ್ತ್ರಿ ಒಂದು ಕ್ಲಾಸ್ ಹಾಕ್ಬಿಡಿ, ಅವನಿಗಾರ ಹೋಗ್ಲಿ ಆಗ್ತೀರಾ. ನಮ್ಮನೆ ಪೇಂಟ್ ಭಕ್ತರು ಇನ್ನೊಬ್ಬ ನಮ್ಮನೆ ಪೇಂಟ್ ಹೊಡೆಯಂತ ಪುಣ್ಯಾತ್ಮ, ಮಗುನೇ ಬದುಕಲ್ಲ ಅಂತ ಬದುಕಿದ್ದೆ ಇದಾರ ಅಲ್ಲೇ ಎಲ್ಲ ನೀವು ನೋಡಂಗೆ ಓಡಾಡ್ತೀರಿ. ಆಗತ್ತ 1ನೇ ಡಿಗ್ರಿ ಬಹಳ ಉತ್ತಮವಾದ್ದು, 2ನೇ ಡಿಗ್ರಿ ಉತ್ತಮವಾದ್ದು, 3ನೇ ಡಿಗ್ರಿ ₹1,000 ಊಟ ಮಾಡ್ರೆ ಪರವಾಗಿಲ್ಲ, 995 ಊಟ ಮಾಡಿ, ₹5 ದಾನ ಮಾಡಿ, ಕೈ ಇಲ್ದರಿಗೆ ಕಾಲಿಲ್ದರಿಗೆ ಅಂದಾಜರಿಗೆ ರುದ್ರಿ ಮಾಡಿ. ಇನ್ನ ರಸ್ತೆ ಬರುವಾಗ ಎಣ್ಣೆ ಹೊಡೆದು ಪಾರ್ಟಿ ಮಾಡ್ಕೊಂಡು ಕೂಗಾಡೋ ಬದಲು ಏನೋ ಮಾಡ್ಕೊಂಡ್ ಬರೋ ಬದಲು ಒಂದು 4 ಬ್ಲೇಡ್ ಹಾಕೊಳ್ಳಿ, ₹100. ನಾವು ಕೆಲಸ ಮಾಡ್ತೀವಿ, ಮನೆಗೆ ಕೈ ಜೋಡ್ತೀವಿ. ರಸ್ತೆಗೆ ಎಲ್ಲೆಲ್ಲಿ ಮಲಗಿರ್ತಾರೆ, ಕೈ ಇಲ್ದರೆ ಕಾಲಿಲ್ದರೆ ಮಕ್ಕಳು ಮನುಷ್ಯನ ಎಣ್ಣೆ ಹೊಡೆದಲ್ಲ, ಅವ್ರಿಗೆ ಒಂದು ಬ್ಲೇಡ್ ಹಚ್ಚೋದು ಪುಣ್ಯ ಬರುತ್ತೆ. ಇವೆಲ್ಲ ನಾವು ಮಾಡ್ತೀವಿ, ನೀವು ಮಾಡ್ತೀರಾ, ನೋಡಿತೀರಾ? ಅಂದಾಶ್ರಮ ಹಿಂಗೆ ಸಹಾಯ ಮಾಡೋದು ನೋಡಿದ್ರೆ ನೋಡಿಲ್ವಾ? ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಅವೇ ಅಕ್ಕಿಗಳು ಕೊಡಗಿ, ಅಂದಾಶ್ರಮ ಇಲ್ಲದಲ್ಲಿ ಕೊಟ್ಟಾಗಿ ನಂಬರ್ ಇಲ್ಲಿ ಕಳಿಸ್ತೀವಿ ನೋಡಿ, ನಾವು ತಲೆ ಕಸ್ಕೊಂಡ್ಬಿಡಿ ಅಂತ ಏನ್ ಮಾಡ್ತೀರಾ? ಕಿತ್ಕೊಳ್ಳೋ ದೊಡ್ಡದಲ್ವಯ, ಕೊಡೋದು ದೊಡ್ಡ ವಿಷಯ ಅನ್ನೋದಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಯಾರಿಗೂ ₹1 ವ್ಯರ್ಥ ಮಾಡೋದು ಬೇಡ. ನಿಮ್ಗೆ ಹುಷಾರಿಲ್ಲ, ಗಂಡು ಮಕ್ಕಳು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಲೋಕಾಯುಕ್ತರು ಕಸ ಹೊಡೆದಿದ್ದೀನಿ, ಬಾತ್ರೂಮ್ ಒಂದಿಲ್ಲ, ಬೇಜಾರು ಮಾಡ್ಕೊಬಿಡಿ. ಈ ಜಾಗ ನಂದಲ್ಲ, ಇನ್ನು ಮೈನ್ ತಪ್ಪು ನಂದಲ್ಲ, ಇಷ್ಟೇ ಜಾಗ, ನನ್ನ ಜಾಗ 32 ಕೋಟಿ ಅಷ್ಟೇ. ದೇವಸ್ಥಾನ ಮಾಡಿ ನಮ್ಮ ಮನೆ
ಮೇಲಿನ ರೋಡ್ ನಮ್ದು ಅನ್ಕೊಂಬಿಟ್ಟು ನಮ್ದಲ್ಲ, ಬೇರೆ ಇದ್ದಾರೆ. ಇಷ್ಟೇ ನಮ್ ಜಾಗ, ಇದೆಲ್ಲ ಸಾಕು. ತಾಯಿ ನಮೋ ಅಲ್ಲೇ ಸಿಕ್ತಂತಳು. ಇದು ನಮ್ದಾಗಿಲ್ಲ, ಇರೋ ಜಾಗ ದೊಡ್ಡದಾಗಬೇಕು ಅಂತ ಏನಿಲ್ಲ, ಮಣ್ಣು ತೊಡೋದು ಸಾಕು. ಆಯ್ತಾ? ನನ್ನ ಪ್ರಕಾರ ದೊಡ್ಡ ಶ್ರೀಮಂತ ಯಾರು ಅಂದ್ರೆ ಯಾರಿರ್ಬೋದು? ಇಲ್ಲ, ಅಪ್ಪ ಅಮ್ಮನ ಆಸ್ತಿ ಮಾರಿ ಕಂಡ ಮನೆ ಬಂದು ನೋಡಿ ಅವ್ರ ಹೆಂಗ್ ಕಟ್ಟ ಮನೆ ಹಂಗೆ ಕಟ್ಟಬೇಕು. ಆಸ್ತಿ ಮಾರಿ ಪಕ್ಕ ಕಟ್ಟಿರ್ತಲ್ಲ ಮನೆ, ಹಂಗೆ ಮನೆ ಕಟ್ಟನ್ ಶ್ರೀಮಂತ. ಯಾವನಾರ ಕಾರ್ ತಾಂಡ್ರೆ ನೆಂಟ್ರು ಅದು ಅವ್ನು ಕೇಸೋದು, ಅವ್ನು ಸಾಧಿಸಬೇಕಲ್ಲ. ನೀವು ಸಾಧಿಸಿದ್ರಲ್ಲ, ಲೋನ್ ತಾಂಡ್ ಜಮೀನ್ ಮೇಲೆ ಕಾರ್ ತಾಂಡು ಎಂಟಿ ಕೊಡ್ಸ್ಕೊಂಡು ಬಿಲ್ಡಪ್ ಕೊಡೋದು. ಅಪ್ಪ ಅಮ್ಮನ್ ಬಿಟ್ಟು ಇವ ಮಕ್ಕಳನ್ನ ಆಸ್ತಿ ಹಾಕಿ ಓಡಾಡೋ ಶ್ರೀಮಂತ ಅಲ್ವಾ? ಇಲ್ಲಾಂದ್ರೆ ಚೀಟಿ ಹಾಕಿನ ಶ್ರೀಮಂತ. ನಿಜವಾದ ಶ್ರೀಮಂತ ಆರೋಗ್ಯ ಯಾರ್ತಾನೆ ಅವ್ನು ಶ್ರೀಮಂತ. ನಿಜವಾದ ನಿಜವಾದ ಪುಣ್ಯವಂತ ಯಾರಂದ್ರೆ ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು. ಆಯ್ತಾ? ಎರಡೇ ಮಾಡಿ. ದೊಡ್ಡ ಮನೆ ಕಟ್ಟಿದ್ರೆ ಏನಿಲ್ಲ, ನಿಮ್ಗೆಲ್ಲ ಜಾಗ ಫಿಕ್ಸ್ ಆಗಿದೆ. ಯಾರಿಗೆ ಮನೆ ಇಲ್ಲ